ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೂಡಲ ಧ್ವನಿ ಹಳ್ಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹೊಸ ವಿಡಿಯೋಗಳನ್ನು ನೋಡ್ತಾ ಇರಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಆಗಸ್ಟ್ 15 ಬೆಳಗಿನ ಜಾವ ಸರಿಸುಮಾರು 5 ಗಂಟೆಯಲ್ಲಿ ಗುಂಡಿನ ಕಾಳಗ ನಡೆದಿದೆ ಎನ್ನಲಾದ ಶಾಗ್ಯ ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕು ಶಾಗ್ಯ ಬೀಚ್ನಲ್ಲಿ ಈ ಘಟನೆ ಸಂಭವಿಸಿದೆ. ಕರಡಿ ನಡುವಿನಲ್ಲಿ ಘಟನೆ ಸಂಭವಿಸಲಾಗಿದೆ. 3 ಬೇಟೆಗಾರರ ಗುಂಡೇಟಿಗೆ ಬಲಿಯಾಗಿದ್ದಾರೆ ಎಂದು ಪ್ರತಿ ದೂರು ನಡೆಸಿದ್ದಾರೆ. ತಮ್ಮ ಆತ್ಮರಕ್ಷಣೆಗಾಗಿ ಅರಣ್ಯಪಾಲಕರು ಪ್ರತಿ ಗುಂಡದಲ್ಲಿ ಸಾವನ್ನಪ್ಪಿದ್ದಾರೆ ಎನ್ನಲಾಗಿದೆ. ನಂತರ ಕೊಳ್ಳೇಗಾಲ ಆಸ್ಪತ್ರೆ ಸಾಗಿಸಿದಾಗ ಅವರು ಶವವನ್ನು ಸಾಗಿಸಿದಾಗ 3 ಸಾವನ್ನಪ್ಪಿರುವುದು ವೈದ್ಯರು ದೃಢಪಡಿಸಿದ್ದಾರೆ. ನಂತರ ಈಗ ಪ್ರಕರಣದಲ್ಲಿ ನಡೆದಂತಹ ಘಟನೆಯ ಸಂಭವದಲ್ಲಿ ಪ್ರತಿಭಟನೆಗಳು ಮತ್ತು ಇನ್ನಿತರ ಘಟನೆಗಳ ಸಂದರ್ಭದಲ್ಲಿ KR ಆಸ್ಪತ್ರೆಗೆ 3 ಶವವನ್ನು ಸಾಗಿಸಲಾಗಿದೆ. 3 ಶವ ಪರೀಕ್ಷೆ ನಂತರ ಸಂಪೂರ್ಣ ದೃಢಪಡುತ್ತದೆ ಇದು ಗುಂಡೇಟಿನಿಂದ ಆಗಿರೋದ ಬೇರೆ ಘಟನೆ ಅಂತ ಮುಂದಕ್ಕೆ ತಿಳಿಯುತ್ತದೆ. ಪ್ರಕರಣ ದಾಖಲಾತಿಯಿಂದ ಅರಣ್ಯ ಇಲಾಖೆ ಕೂಡ ಮಾಧ್ಯಮಗಳಿಗೆ ಪ್ರಕಟಣೆಗಳನ್ನು ನೀಡಿದ್ದಾರೆ ಈಗಾಗಲೇ. ಕಳ್ಳೆಬೇಟೆಗಾರರು ಹಾಗೂ ಇವ್ರ ಮೇಲೆ ನಾವು ಇವ್ರನ್ನ ಬಹಳ ದಿನದಿಂದ ವಾಚ್ ಮಾಡ್ತಾ ಇದ್ವಿ ಅಂತ ಹೇಳಿದ್ದಾರೆ. ಪ್ರಾಣಿಗಳು ಬಂದು ಮಾಂಸ ಮಾರಾಟ ಮಾಡೋದಕ್ಕೆ ಎಲ್ಲ ಅಚ್ಚರಿಂದ ಅಲ್ಲಿ ಒಬ್ಬ ಮಹಿಮಾದಾಸ್ ಅನ್ನೊಬ್ಬ ಇನ್ನೊಬ್ಬ 4 ಒಂದೇ ಕುಟುಂಬದ 4 ಅವರು ಇತರಿಗೆ ಪ್ರಕರಣ ಮೂಲಕ ತಿಳಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಅವರು ಬಹುಶಃ ಮೈಸೂರಿನ KR ಆಸ್ಪತ್ರೆ ನಾರಾಯಣದಲ್ಲಿ ಚಿಕಿತ್ಸೆ ಪಡಿತಾರೆ ಅಂತ ಹೇಳಲಾಗ್ತಿದೆ. ಹನೂರಿನಲ್ಲಿ ಪ್ರತಿಭಟನೆ ನಡೀತಿರುವ ಕುಟುಂಬದವರೆಲ್ಲ ವಿರುದ್ಧ ಅರಣ್ಯ ಪಾಲಕರ ವಿರುದ್ಧ ಪ್ರತಿ ದೂರನ್ನು ನೀಡಿದ್ದಾರೆ. ಈಗ ಆಲ್ರೆಡಿ ಅವ್ರ ಮೇಲೆ ಪ್ರಕರಣ ದಾಖಲು ಮಾಡಬೇಕು. ತಮ್ಮ ಕುಟುಂಬದವ್ರು 3 ಜನ ಕಾಡು ಹೋಗಿರೋದು ಹಸು ಉಳ್ಕೋದಕ್ಕೆ ಮಾತ್ರ ಹೊರತು ಅವರು ಬೇಟೆಗಾರಲ್ಲ ಅಂತ ಹೇಳಿ ಅರಣ್ಯ ಪಾಲಕರು ಉದ್ದೇಶಪೂರ್ವಕವಾಗಿ ಗುಂಡನ್ನು ದಾಳಿ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಪ್ರಕರಣ ಹೊತ್ತು ಇದು ಪ್ರತಿಭಟನೆ ನಡೀತು ಸಂಜೆವರೆಗೂ. ಹಾಗಾಗಿ ನಂತರ ಪೊಲೀಸರು ಅವರ ಮನವೊಲಿಸಿ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ. ಮುಂದೆ ನೋಡೋಣ. ಸ್ಥಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪುಟ್ಟರಂಗ ಶೆಟ್ಟಿ, ಹನೂರು ಕ್ಷೇತ್ರ ಶಾಸಕ MR ಮಂಜುನಾಥ್ ಮತ್ತು ಮಾಜಿ ಶಾಸಕ ನರೇಂದ್ರ ಸೇರಿದಂತೆ ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಅವರ ಪ್ರತಿಭಟನಾಕಾರನ ಸಮಾಧಾನ ಈಗ ಡಿಮ್ಯಾಂಡ್ಸ್ ಏನಿದೆ ಸರ್? ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅವ್ರಿಗೆ ತನಿಖೆ ಬಗ್ಗೆ ನಾನು ಮಾತಾಡ್ತೀನಿ. ಡಿಮ್ಯಾಂಡ್ಸ್ ಥ್ಯಾಂಕ್ ಯು. FIR ಪರ್ಟಿಕ್ಯುಲರ್ ಇಂಥ ಚೆನ್ನಾಗಿಲ್ಲ. ಅಧಿಕಾರಿಗಳು ಅರಣ್ಯ ಇಲಾಖೆ ಅಧಿಕಾರಿಗಳು ಬಾರ್ಡರ್ಗೂ ಇನ್ಸಿಡೆಂಟ್ ನಡೆದಿರೋ ಜಾಗಕ್ಕೆ ಎಷ್ಟು ದೂರ ಇದೆ? ಯಾವ ಫಾರೆಸ್ಟ್ ಬಾರ್ಡರ್ಗೂ ಮತ್ತೆ ಇನ್ಸಿಡೆಂಟ್ ನಡೆದಿರೋ ಅಂತ ಜಾಗ ಭಾಳ ಡೀಪ್ ಇಂಟೀರಿಯರ್ ಇದೆ. ಸುಮಾರು ಬಾಡಿ ಎಲ್ಲಿದೆ ಸರ್? PM ಆಯಿತು ಸರ್? ಅದು PM ಇನ್ನೂ ಆಗಿಲ್ಲ. ಏನಾಗಿದೆ, ಈ ಕೇಸು ದಾಖಲಾಗಲಿಕ್ಕೆ ಅವ್ರ ಕಂಪ್ಲೇಂಟ್ನ ಕೊಡಲಿಕ್ಕೆ ನಿಧಾನ ಆಗಿದೆ ಅಂತ. ಈಗ ಅದಾದಮೇಲೆ FIR ಆದಮೇಲೆ ಬಾಡಿ ಇನ್ಕ್ವೆಸ್ಟ್ ಅಂತ ಅಂದರೆ ರಿಲೇಟಿವ್ಸ್ ಪ್ರೆಸೆನ್ಸಲ್ಲಿ ಮಾಡಬೇಕಾಗ್ತದೆ. ಇನ್ಕ್ವೆಸ್ಟ್ ಮಾಡಲಿಕ್ಕೆ ರಿಲೇಟಿವ್ಸ್ನ ಕರ್ಕೊಂಡು ಬಂದು ಅಧಿಕಾರಿಗಳು ಪೊಲೀಸರು ಹೋಗ್ತಾ ಇದ್ದಾರೆ. ಅದು ಬಾಡಿ ಇನ್ಕ್ವೆಸ್ಟ್ ಆದಮೇಲೆ ಪೋಸ್ಟ್ ಮಾರ್ಟಮ್ ಮಾಡಬೇಕು. ಇವತ್ತೇ ಆಗುತ್ತೆ ಈಗ ಸರ್. ಪ್ರಾಣಿಗಳನ್ನು ಈ ಒಂದು ನಾರಾಯಣದಲ್ಲಿ ವಿಚಾರಿಸಿಕೊಂಡು ಅರಣ್ಯಾಧಿಕಾರಿ ಒಬ್ಬರು ಇಲ್ಲ. ಇನ್ನೇನ್ರಿ
ಪರಿಹಾರದ ಬಗ್ಗೆ ಚರ್ಚೆಯನ್ನು ಮಾಡಿ ಮಾಡತಕ್ಕ ಕೆಲಸವನ್ನು ಮಾಡಬೇಕು. ಖಂಡಿತವಾಗಿ ನಾವೆಲ್ಲರೂ ಹಳ್ಳಿಗಾಡ ಜನ ಇವೆಲ್ಲ ಬಡವರುಗಳು ಅಮಾಯಕ ಸತ್ಯ ಆಗುವಂತ ಘಟನೆ ಆಗಿದೆ. ಸೂಕ್ತ ಪರಿಹಾರ ಕಾನೂನು ದೃಷ್ಟಿಯಿಂದ ಮಾಡಬೇಕಾಗ್ತದೆ. ಅಧಿಕಾರಿ ಖಂಡಿತ ನಮ್ಮ ಸರ್ಕಾರ ಮಾಡುತ್ತೆ ಮತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಖಂಡಿತವಾಗಿ ನಿಮಗೆ ಸ್ಪಂದಿಸಿ ನೀವೇನು ಹೇಳಿದರೆ ಅದಕ್ಕೆ ಯಾವ ರೀತಿ ಕಾನೂನಿನ ಚೌಕಟ್ಟಿನಲ್ಲಿ ತಗೋಬೇಕು ನಾವು ತಗೋತೀವಿ. ದಯಮಾಡಿ ಯಾರು ಏನು ಕೊಲೆಗಣಿಕ ಅಧಿಕಾರಿಗಳು ಅರಣ್ಯಾಧಿಕಾರಿಗಳು ನಮ್ಮ ರೈತರನ್ನ ಕೊಲೆ ಮಾಡಿದಾರೋ ಸ್ವಾತಂತ್ರ್ಯ ದಿನಾಚರಣೆ ಸ್ವಾತಂತ್ರ್ಯ ಹರಣವಾಗಿದೆ. ಇವತ್ತು ಪ್ರಜಾಪ್ರಭುತ್ವವನ್ನು ಹತ್ತಿಕ್ಕುವಂತ ಕೆಲಸವನ್ನು ಅರಣ್ಯ ಇಲಾಖೆಯವರು ಮಾಡಿದ್ದಾರೆ. ಈ ಕಾರಣಕ್ಕಾಗಿ ನಾವು ನ್ಯಾಯ ಕಟ್ತಾ ಇದ್ದೇವೆ. ಇದು ಅನಿರ್ದಿಷ್ಟ ಅವಧಿಯ ಪ್ರತಿಭಟನೆ ಆಗ್ತದೆ. ಇವತ್ತು ಏನಾದರೂ ಸಚಿವರು ಉಸ್ತುವಾರಿ